ಈ ರುಚಿಯಾದ ರೆಸಿಪಿ ಮಾಡೋದಕ್ಕೆ 1 ಟೊಮೆಟೊ ಮತ್ತು 1 ಕಪ್ ಬೇಸನ್ ಹಿಟ್ಟಿನಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಓಕೆ, ಮೊದಲಿಗೆ ನಾನಿಲ್ಲಿ 1 ಟೊಮೆಟೊ ತೊಗೊಂಡಿದ್ದೀನಿ ಕೆಂಪಾಗಿದ್ದಂಥದ್ದು, ಮತ್ತು ಒಂದು ದೊಡ್ಡ ಸೈಜಿನ ತೊಗೊಂಡಿದ್ದೀನಿ. ಇವಾಗ ಇದನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊತಿದ್ದೀನಿ. ಓಕೆ ನೋಡಿ, ಸ್ಮೂತಾಗಿ ರುಬ್ಕೊಂಡಾಗಿದೆ, ಗಂಟು ಇರಬಾರ್ದು, ಆ ರೀತಿ ಸ್ಮೂತಾಗಿ ರುಬ್ಕೊಳ್ಳಿ. ಇವಾಗ ನಾನಿಲ್ಲಿ ಇನ್ನೊಂದು ಪಾತ್ರೆ ತೊಗೊಂಡು ಅದರಲ್ಲಿ 2 ಕಪ್ ಆಗುವಷ್ಟು ಬೇಸನ್ ಹಿಟ್ಟು ಹಾಕ್ಕೊತಿದ್ದೀನಿ, ಅಂದರೆ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ. ನಾನಿದು ಮೊದಲೇ ಸೋಸ್ಕೊಂಡು ಇಟ್ಕೊಂಡಿನಿ, ನೀವು ಕೂಡ ಸೋಸ್ಕೊಂಡೇ ತೊಗೊಳ್ಳಿ. 2 ಕಪ್ ಆಗುವಷ್ಟು ಹಾಕಿದ್ದೀನಿ, ಮತ್ತು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀನಿ. ನೋಡ್ತಿರ್ಬೋದು ಅದೇ ಕಪ್ ಇದೆ, ಅಂದರೆ 2 ಕಪ್ ಆಗುವಷ್ಟು ಬೇಸನ್ ಹಿಟ್ಟು ಮತ್ತು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ಕೊತಿದ್ದೀನಿ, ಮತ್ತು ಒಂದು ಸ್ವಲ್ಪನೇ ಅರಿಶಿಣ ಹಾಕ್ಕೊತಿದ್ದೀನಿ, ಮತ್ತು 1 ಚಮಚ ಆಗುವಷ್ಟು ಅಜ್ಮೈನ್ ಹಾಕ್ಕೊತಿದ್ದೀನಿ. ಒಂದು ಅರ್ಧ ಚಮಚ ಹಾಕಿದ್ರು ನಡೆಯುತ್ತೆ, ಅಥವಾ 1 ಚಮಚ ಹಾಕಿದ್ರು ನಡೆಯುತ್ತೆ. ಒಂದು ಸ್ವಲ್ಪನೇ ಒರ್ಸ್ ಹಾಕಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ, ಮತ್ತು ಒಂದು 2 ಚಮಚ ಆಗುವಷ್ಟು ಎಣ್ಣೆ ಹಾಕ್ತಿದ್ದೀನಿ. ಓಕೆ, ಇವಾಗ ಮೊದಲಿಗೆ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ. ತುಂಬಾ ಸರಳವಾಗಿ ಮಾಡುವಂತಹ ರೆಸಿಪಿ ಇದು, ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ತುಂಬಾ ಸರಿಯಾಗಿ ಬರುತ್ತೆ ಇದು. ಓಕೆ ನೋಡಿ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ನಾನಿಲ್ಲಿ ಟೊಮೆಟೊ ಪೇಸ್ಟ್ ಮಾಡಿ ಇಟ್ಕೊಂಡಿನಲ್ಲ, ಅದು ಕೂಡ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಎಲ್ಲ ಸೇರಿಸಿ ಹಾಕ್ಕೊಂಡಾಗಿದೆ. ಇವಾಗ ಸ್ವಲ್ಪನೇ ಹಾಕ್ಕೊಂಡಿದ್ದನ್ನು ಸರಿಯಾಗಿ ನಾದ್ಕೊಳ್ಳಿ. ಈಗ ನೋಡ್ತಿರ್ಬೋದು, ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿ ಟೊಮೆಟೊ ಪೇಸ್ಟ್ ಹತ್ತಿತ್ತು, ಅದು ಕೂಡ ತೊಳ್ಕೊಂಡು ಹಾಕ್ಕೊಂಡಿನಿ. ಬೇಕಿದ್ರೆ ಇಲ್ಲಿ ನೀರು ಹಾಕ್ಕೊಂಡು ನೀವು ನಾದ್ಕೊಳ್ಳಿ, ಸ್ವಲ್ಪ ಕಮ್ಮಿ ಇತ್ತಂದ್ರೆ. ಇವಾಗ ನಾದ್ಕೊಂಡಾದ್ಮೇಲೆ ಕೈಗೆ ಜಿಗುಟಾಗುತ್ತೆ ಇದು, ಯಾಕಂದರೆ ಬೇಸನ್ ಹಿಟ್ಟಿರುತ್ತೆ ಅಲ್ಲ, ಹೀಗಾಗಿ ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪನೇ ಸ್ಮೂತಾಗಿ ಮಾಡ್ಕೊಳ್ಳಿ, ಇದು ಸಾಫ್ಟಾಗಿ. ಬೇಕಾದರೆ ಒಂದು ಸ್ವಲ್ಪ ನೀರು ಕೂಡ ಹಾಕೋಬೋದು ನೀವು ಇಲ್ಲಿ. ಓಕೆ ನೋಡಿ, ಎಣ್ಣೆ ಹಚ್ಕೊಂಡಿದ್ದು ನಾನು ಒಂದು 2 ನಿಮಿಷ ಆಗೋ ತನಕ ಸಾಫ್ಟಾಗಿ ಮಾಡ್ಕೊಂಡಿದ್ದೆ. ನೋಡ್ತಿರ್ಬೋದು ಯಾವ ರೀತಿ ಹಿಟ್ಟು ನಾದ್ಕೊಂಡಿದ್ದು ಅಂತೇಳಿ. ಇವಾಗ ನಾನಿಲ್ಲಿ ಸೇವ್ ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಮೊದಲಿಗೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ಕೊತಿದ್ದೀನಿ. ಓಕೆ ನೋಡಿ, ಒಂದು ಸ್ವಲ್ಪನೇ ಎಣ್ಣೆ ಹಚ್ಚಿ ಹಾಕಿದ್ದನ್ನು ಹಿಟ್ಟು, ಅಂದರೆ ಅದು ಮೆತ್ತೋದಿಲ್ಲ ಒಳಗಡೆ, ಹೀಗಾಗಿ ಸ್ವಲ್ಪ ಮೊದಲಿಗೆ ಎಣ್ಣೆ ಹಚ್ಚಿ ಹಿಟ್ಟನ್ನ ಹಾಕ್ಕೊಳ್ಳಿ. ಮೀಡಿಯಮ್ ಸೈಜಿನ ಸೇವ್ ಪಾತ್ರೆ ಬರುತ್ತೆ ನೋಡಿ, ಅದನ್ನೇ ಯೂಸ್ ಮಾಡಿದ್ದೀನಿ ನಾನು. ನಿಮಗೆ ತೋರಿಸೋದಕ್ಕೆ ನನಗೆ ನೆನಪು ಹೋಗಿತ್ತು, ಹೀಗಾಗಿ ಇಲ್ಲಿ ನಿಮಗೆ ತೋರಿಸೋಕ್ಕೆ ಆಗಲಿಲ್ಲ ನನಗೆ. ಓಕೆ ನೋಡಿ, ಹಿಟ್ಟು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಈ ಸೈಡ್ನಲ್ಲಿ ಎಣ್ಣೆ ಕೂಡ ಗರಮ್ ಆಗಿದೆ, ಸರಿಯಾಗಿ ಎಣ್ಣೆ ಗರಮ್ ಆಗಲಿ. ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ತಿದ್ದೀನಿ, ಗರಮ್ ಆಗಿದೆ ಎಣ್ಣೆ. ಇದು ಈ ರೀತಿ ಎಣ್ಣೆಯಲ್ಲಿ ಕರ್ಕೊಂಡ್ರೆ ನಮ್ಮ ರುಚಿಯಾಗಿರುವಂತಹ ಟೊಮೆಟೊ ಸೇವ್ ತಯಾರಾಗುತ್ತೆ. ಓಕೆ ನೋಡಿ, ಈ ರೀತಿ ಹಾಕಿ 1 ನಿಮಿಷ ಆಗೋ ತನಕ ನಾನು ಹಾಗೇ ಬಿಡ್ತೀನಿ. ಓಕೆ ನೋಡಿ, ಇದನ್ನು ನಾನು ಮೇಲೆ ಬಬಲ್ಸ್ ಕಮ್ಮಿ ಆದಮೇಲೆ ಉಲ್ಟಾ ಹಾಕ್ಕೊತಿದ್ದೀನಿ. ವಾವ್ ನೋಡಿ, ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ರುಚಿಯಾಗಿ ಬರುತ್ತೆ, ಮತ್ತು ಚಹಾ ಮಾಡ್ತಿರಲ್ಲ ಅದಕ್ಕಿಂತ ಸುಲಭವಾಗಿ ಮಾಡುವಂತಹ ರೆಸಿಪಿ ಇದು. ಓಕೆ ನೋಡಿ, ಒಂಚೂರು ಕೂಡ ಇದು ಎಣ್ಣೆ ಇರೋದಿಲ್ಲ, ನಾವು ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ, ಹೀಗಾಗಿ ಇದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ನೀವು ಇದನ್ನು 1 ತಿಂಗಳು ಆಗೋ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು, ಏನೂ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.